ಡಿಸೆಂಬರ್ 5ರಂದು ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾರ್ಯಕರ್ತರ ಅಭಿಮಾನಿಗಳ ಉತ್ಸಾಹ ಮುಗಿಲು ಮುಟ್ಟಿದೆ. ಈಗಾಗಲೇ ಒಂದು ಜಾಗೃತಿ ರಥಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣದ ಮುಖಾಂತರವೂ ಸಮಾವೇಶದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ನೀವು ನೋಡ್ತಾ ಇರ್ಬೋದು, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ನಾನು ಸ್ವಾಭಿಮಾನಿ ಅನ್ನೋ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿದೆ. ಈ ಒಂದು ವಾಟ್ಸಪ್ ಗ್ರೂಪ್ನ ಮುಖಾಂತರವಾಗಿ ಹಾಸನದಲ್ಲಿ ನಡೀತಾ ಇರುವಂತಹ ಸಮಾವೇಶದ ಉದ್ದೇಶ ಮತ್ತು ಯಾವ ಕಾರಣಕ್ಕಾಗಿ ಸಮಾವೇಶವನ್ನು ಮಾಡ್ತಾ ಇದ್ದೇವೆ, ಮತ್ತು ಜನಸಾಮಾನ್ಯರು ಯಾಕೆ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು, ಕಾರ್ಯಕರ್ತರು ಯಾರ್ಯಾರು ಇಲ್ಲಿಗೆ ಬರಬೇಕು, ಯಾವ ಕಾರಣಕ್ಕೆ ಬರಬೇಕು, ಇವೆಲ್ಲದರ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಈ ಒಂದು ನಾನು ಸ್ವಾಭಿಮಾನಿ ಹೆಸರಿನ ವಾಟ್ಸಪ್ ಗ್ರೂಪ್ ಏನಿದೆ ಇದರ ಮುಖಾಂತರವಾಗಿ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಆ ಒಂದು ವಾಟ್ಸಪ್ ಗ್ರೂಪನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಆರಂಭಿಸಿದ್ದಾರೆ. ಈಗಾಗಲೇ ಆ ಸಮಾವೇಶದ ಬಗ್ಗೆ ಮಾಹಿತಿ ನೀಡುವಂಥ ಕೆಲಸವನ್ನು ವಾಟ್ಸಪ್ನಲ್ಲಿ ಶುರು ಮಾಡಿದ್ದಾರೆ. ಅಂದರೆ ಈಗಾಗಲೇ ಏನು ಆ ಜನಜಾಗೃತಿ ರಥ ಏನಿದೆ ಮೈಸೂರು ಜಿಲ್ಲೆಯ ಪ್ರತಿ ಹಳ್ಳಿಗಳಿಗೆ ಹೋಗಿ ಅದರಲ್ಲಿರುವಂತಹ ಅಂದರೆ ಸಿದ್ದರಾಮಯ್ಯ ಅವರ ಸಂದೇಶಗಳನ್ನು ತಲುಪಿಸುವಂಥದ್ದು ಮತ್ತು ಈ ಒಂದು ಹಾಸನದಲ್ಲಿ ಸಮಾವೇಶ ನಡೆಸ್ತಾ ಇರುವಂಥ ಕಾರಣ ಯಾಕೆ ಎಲ್ಲ ಗ್ರಾಮಸ್ಥರು ಅಲ್ಲಿಗೆ ಬರಬೇಕು ಇವೆಲ್ಲವನ್ನು ತಿಳಿಸುವಂಥ ಕೆಲಸ ಆಗ್ತಾಯಿದೆ. ಮತ್ತೊಂದು ಕಡೆ ಈಗಾಗಲೇ ಹೈಟೆಕ್ ಯುಗದಲ್ಲಿದ್ದೇವೆ, ಎಲ್ಲರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಾರೆ. ಸಾಮಾಜಿಕ ಜಾಲತಾಣದ ಮುಖಾಂತರವೂ ಸಹ ಈ ಒಂದು ಜನಾಂದೋಲನ ಸಮಾವೇಶದ ಬಗ್ಗೆ ಮಾಹಿತಿ ನೀಡಬೇಕು. ಇದೇ ಕಾರಣಕ್ಕಾಗಿ ಒಂದು ನಾನು ಸ್ವಾಭಿಮಾನಿ ಹೆಸರಿನ ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಜನರನ್ನು ತಲುಪುವಂಥ ಕೆಲಸ ಆಗ್ತಾಯಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಆ ಸ್ವಾಭಿಮಾನಿ ಸಮಾವೇಶದ ಜಾಗೃತಿ ರಥ ಸಹ ಇವತ್ತಿಂದ ಆರಂಭ ಆಗಿದೆ. ಜೊತೆಗೆ ತಾವು ನಾನು ಸ್ವಾಭಿಮಾನಿ ಹೆಸರಿನ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀರಾ? ಅಲ್ಲ, ಇದು ಬರೀ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಲ್ಲ. ಪ್ರದೇಶ್ ಕಾಂಗ್ರೆಸ್ ಮತ್ತು ಸಂಯುಕ್ತ ಶೋಷಿತ ವರ್ಗದ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವಂಥ ಸ್ವಾಭಿಮಾನಿ ಸಮಾವೇಶ. ಇದು ಪಕ್ಷದ ಮುಖಂಡರುಗಳು ಇದರ ಇನ್ವಾಲ್ವ್ ಆಗಿದೆ, ಪಕ್ಷನೂ ಇನ್ವಾಲ್ವ್ ಆಗಿದೆ, ಸರ್ಕಾರ ಇನ್ವಾಲ್ವ್ ಆಗಿಲ್ಲ. ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಬರ್ತಾರೆ. ಉದ್ದೇಶ ಇಷ್ಟೇ. ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥದ್ದು ದಿನನಿತ್ಯ ಏನೋ ಒಂದು ಪ್ರಯತ್ನ ಮಾಡ್ತಾವ್ರೆ. ಮೂಡ ವಿಚಾರ ತಗೊಂಡ್ರು, ವಕ್ ವಿಚಾರ ತಗೊಂಡ್ರು, BPL ಕಾರ್ಡ್ ವಿಚಾರ ತಗೊಂಡ್ರು, ಏನು ಇಲ್ಲದೇ ಇರೋ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಸೃಷ್ಟಿ ಮಾಡಿ ಜನರಿಗೆ ಕನ್ಫ್ಯೂಷನ್ ಮಾಡುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಮೊನ್ನೆ 1 ತಿಂಗಳ ಹಿಂದೆ 15-20 ದಿವಸದ ಹಿಂದೆ ರಾಯಚೂರಲ್ಲಿ ಇದೇ ರೀತಿ ಒಂದಷ್ಟಿಲ್ಲ ಅಲ್ಲಿನ ಪ್ರಗತಿಪರರು, ಸಂಘಟನೆಯರು ಅವರೆಲ್ಲ ಸೇರಿ ಒಂದು 60-70 ಸಾವಿರ ಜನ ಸೇರಿಸಿ ಮುಖ್ಯಮಂತ್ರಿಯನ್ನು ಕರೆಸಿ ಇದೇ ರೀತಿ ಒಂದು ಸಮಾವೇಶ ಮಾಡಿದ್ದು. ಇಲ್ಲೂ ಹಾಸನಲ್ಲಿ 5ನೇ ತಾರೀಕು ಇಟ್ಕೊಂಡಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ಅದು ಕಾರ್ಯಕ್ರಮ ಶುರುವಾಗಿದೆ. ವಾಟ್ಸಪ್ ಮುಖಾಂತರವಾಗಿ ಜನರನ್ನು ತಲುಪುವಂಥ ಕೆಲಸ ಆಗುತ್ತಾ ಅಥವಾ ಹೇಗೆ ಅಂತ? ನಾವು ನಾನು ಸ್ವಾಭಿಮಾನಿ ಅಂತ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾಗೆ ಜಾಸ್ತಿ ಇವಾಗ ಜನಗಳು ಒಲವನ್ನು ತೋರಿಸ್ತಾ ಇರುವಂಥದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಪ್ರತಿ ಹಳ್ಳಿಗೂ ಇದನ್ನು ನಾವು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಮೂಲಕ ಈ ಗ್ರೂಪ್ ಮೂಲಕ ಜನರನ್ನ ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥದ್ದು ಒಂದು ಕಡೆ ಇದೆ, ಸರ್ಕಾರನ ಬೆಂಬಲಿಸಬೇಕು. ನಾವು 5 ಗ್ಯಾರಂಟಿಗಳನ್ನು ಏನೋ ಕೊಟ್ಟಿದ್ದೀವಿ, ಅದು ಬೆನಿಫಿಷರೀಸ್ ಎಲ್ಲ ಬರಬೇಕಲ್ಲಿಗೆ. ಆ ಬೆನಿಫಿಷರಿ ಪಡ್ಕೊಂಡಿರುವಂಥವರೆಲ್ಲ ಸ್ವಾಭಿಮಾನವಾಗಿ ಅವತ್ತು 5ನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕು ಅನ್ನುವಂಥದ್ದು ಅಷ್ಟೇ ಉದ್ದೇಶ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವದ ಒಂದು ಸ್ವಾಭಿಮಾನಿ ಸಮಾವೇಶ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಹೇಳಬೇಕು. ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಡಿಸ್ಟೆಬಲೈಸ್ ಮಾಡುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ BJP JDSನವ್ರದ್ದು ಅನ್ನುವಂಥದ್ದು ನಾವು ಅಲ್ಲಿ ವಿವರಣೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 1-1.5 ಗಂಟೆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಸಂಪೂರ್ಣವಾಗಿ ಕಳೆದ 1 ವರ್ಷದಿಂದ ನಾವೇನು ಮಾಡಿದ್ದೀವಿ, ನಮ್ಮ ವಿರುದ್ಧ ಯಾವ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ, ED ಮತ್ತು IT CBIನ ದುರುಪಯೋಗ ಮಾಡಿಕೊಂಡು ಯಾವ ರೀತಿ ಥ್ರೆಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ, ಕೆಲಸ ಮಾಡುವಂಥದ್ದಕ್ಕೆ ಬಿಡ್ತಾ ಇಲ್ಲದೆ ಇರುವಂಥದ್ದಕ್ಕೆ ಏನೆಲ್ಲ ಅಡಚಣೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದೆಲ್ಲ ಹೇಳುವಂಥ ಕೆಲಸವನ್ನು ಜನರಿಗೆ ಹೇಳ್ತೀವಿ. ಯಾಕೆಂದರೆ ಜನತಾ ನ್ಯಾಯಾಲಯದ ಫೈನಲ್ ಅಲ್ಟಿಮೇಟ್ ಅವ್ರು ತೀರ್ಮಾನ ತಗೊಳ್ಳುವಂಥ ಕೆಲಸ ಆಗಬೇಕು. ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ವಾಟ್ಸಪ್ ಮುಖಾಂತರ ಜನರನ್ನ ತಲುಪಿಸ ಸಾಧ್ಯ ಆಗುತ್ತಾ? 100% ಸೋಷಿಯಲ್ ಮೀಡಿಯಾ ಮೂಲಕ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಲುಪುವಂಥದ್ದಕ್ಕೆ ಇದು ಒಂದು ಅನುಕೂಲ ಆಗುತ್ತದೆ. ಜನ ಸೇರ್ಬೋದು. ಅಂದರೆ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಿನಿಮಮ್ 2 lakhs.
ಸೊ ಅಪ್ ಟು 4 lakhsವರೆಗೂ ಆ ಜಾಗನೂ ನಾವು ಆ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು 3-4 ಲಕ್ಷ ಜನ ಇಡೀ ರಾಜ್ಯಾದ್ಯಂತ ಜನಗಳು ಬರುವಂಥರಿದ್ದಾರೆ ನಾವು. ಬಟ್ ಇದು ಸೀಮಿತಗೊಂಡಿರುವಂಥದ್ದು ಬರೀ 6 ಜಿಲ್ಲೆಗಳಿಗೆ ಮಾತ್ರ: ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರಿಗೆ. ಬಟ್ ಇಡೀ ರಾಜ್ಯದಲ್ಲಿ ಇದನ್ನು ನಾವು ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳಿರ್ಬೋದು, ಸರ್ಕಾರದ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಅವತ್ತು ಅಲ್ಲಿಗೆ ಬರ್ತಾರೆ. ದೊಡ್ಡ ಸಮಾವೇಶ ಅಲ್ಲ, ಸಂದೇಶ ಅಂದರೆ ಇದನ್ನೇ ನಾವು ಸಿದ್ದರಾಮಯ್ಯನವರಿಗೆ ಮಸಿ ಬಳಿಯುವಂಥದ್ದಕ್ಕೆ ಏನು ಹುನ್ನಾರ ಮಾಡ್ತಾರೆ, ಸರ್ಕಾರನ ಡಿಸ್ಟೆಬಲೈಸ್ ಮಾಡುವಂಥದ್ದಕ್ಕೆ BJP ಮತ್ತು JDSನವರು ಕೇಂದ್ರ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಏನೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ, ಕಿರುಕುಳ ಕೊಡ್ತಾಯಿದ್ದಾರೆ, ಗ್ಯಾರಂಟಿ ನಿಲ್ಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಕಾಂಗ್ರೆಸ್ ಪಕ್ಷವನ್ನು ಏನಾದರೂ ಮಾಡಿ ಇಲ್ಲಿ ಡಿಸ್ಟೆಬಲೈಸ್ ಮಾಡಿದ್ರೆ ಗ್ಯಾರಂಟಿಗಳು ನಿಲ್ತವೆ ಅನ್ನುವಂಥದ್ದು ಉದ್ದೇಶ. ಅದೇ ಭಾಳ ಪ್ರಮುಖವಾದಂಥ ಉದ್ದೇಶ. ಅವ್ರ ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಅದಕ್ಕೆ ನಾವು ಜನಗಳಿಗೆ ನಾವು ನಿಜ ಹೇಳಬೇಕಲ್ಲ, ನಾವು ಸುಳ್ಳು ಹೇಳುವಂಥದ್ದು ಬೇಡ. ದಿನ ಬೆಳಗ್ಗೆ ಎದ್ರೆ ಬಾಯಿ ತೆಗೆದ್ರೆ ಸುಳ್ಳು ಹೇಳುವಂಥ ಕೆಲಸವನ್ನು BJPಯವ್ರು ಮಾಡ್ತಾವ್ರೆ, JDSನವ್ರು ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ಉತ್ತರವನ್ನು 3 ಬೈ ಎಲೆಕ್ಷನ್ ಚುನಾವಣೆ ರಿಸಲ್ಟಲ್ಲಿ ಕೊಟ್ಟಿದ್ದಾರೆ. ಈಗ ಜನಗಳಿಗೆ ನೆಕ್ಸ್ಟು ಕಾರ್ಪೊರೇಷನ್ ಚುನಾವಣೆ ಬರುತ್ತೆ, ಪಂಚಾಯತ್ ಚುನಾವಣೆಗಳು ಬರ್ತವೆ, ಅವಕ್ಕೆಲ್ಲ ನಾವು ಸಜ್ಜಾಗಬೇಕು, ಪಕ್ಷ ಸಂಘಟನೆ ಕೂಡ ಆಗಬೇಕು ಅನ್ನುವಂಥದ್ದು ಪ್ರಮುಖವಾದ ಉದ್ದೇಶ. ಇದು KPCC ವಕ್ತಾರ ಎಂ ಲಕ್ಷ್ಮಣ್ ಅವರ ಸ್ಪಷ್ಟವಾದಂಥ ಮಾತುಗಳು. ಈ ಒಂದು ಸಮಾವೇಶದ ಮುಖಾಂತರವಾಗಿ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವಾಗ್ತದೆ. ಜನರನ್ನು ರೀಚ್ ಆಗಲಿಕ್ಕೆ ಸಾಮಾಜಿಕ ಜಾಲತಾಣ ಅಂದರೆ ವಾಟ್ಸಪ್ ಮುಖಾಂತರವಾಗಿ ನಾವು ಪ್ರಯತ್ನವನ್ನು ನಡೆಸಿದ್ದೇವೆ. ಖಂಡಿತವಾಗಿಯೂ ಇದು ಯಶಸ್ವಿ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಜನರು ಭಾಗಿಯಾಗ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.